आया था रामस्वामी सर्कल में एक अजीब सा जो व्हाट यू कॉल दैट राइम बच्चांगा राइम देखा हे हेलो सिस्टर ಹಲೋ 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 ಏನ್ ಮಾಡ್ತಿದ್ರಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಏನು ಜಾನಿ ಜಾನಿ ರೈಮಿಂಗ್ ಮಕ್ಕಳ ರೈಮಿಂಗ್ ಎಲ್ಲ ಹಾಡ್ತಿದ್ರಿ ಹೌದು, Really? ಎಲ್ಲ? ಎಷ್ಟು ನಾವ್ ದೊಡ್ಡವ್ರಾಗಿದ್ದೀರಿ? ಗ್ರೋನ್ ಆಗಿದೀವಿ, ಜಾನಿ ಜಾನಿ ಅಂತಿದ್ರೆ ನಾವ್ ಗ್ರೋನ್ ಆಗಿದೀವಿ, ನಾವ್ ಬೆಳ್ತಿದೀವಿ, ನಮ್ಗೆ ಸರಿ ಏನು ತಪ್ಪೇನು ಎಲ್ಲ ಕ್ರಮ ಆಗ್ತದೆ ಇದನ್ನೆಲ್ಲ ಯೋಚನೆ ಮಾಡುವಂತ ಮೈಂಡ್ಸ್ ಇದೆ. ಆದ್ರೆ ಮೋದಿ ಅವ್ರಿಗೆ ಈ ಪುಟ್ ಮಕ್ಳಿಗಿರುತ್ತಲ್ಲ ಮೈಂಡ್, ಸರಿ ಯಾವ್ದು ತಪ್ಪ ಯಾವ್ದು ಅಂತ ಗುರುತಿಸೋದು ಅದು ಕೂಡ ಇಲ್ಲ. ಅದಕ್ಕೆ ಅವ್ರಿಗೋಸ್ಕರ ನಾವು ರೈಮ್ ಡೆಡಿಕೇಟ್ ಮಾಡ್ತಾ ಇದ್ವಿ. ಫ್ರೆಂಡ್ಸ್ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೆ. ಫ್ರೆಂಡ್ಸ್ ತಪ್ಪಾಗಿ ಮಾತಾಡ್ಬಾರ್ದು. Friends, come on friends, if you are a friend you must know how to help. ಹೇಳಿದ್ದು ಅವ್ರು ಹೇಳಿದಲ್ಲ You know to help. Yes, I'm telling him only, to that friend only. I'll become your friend. ನೀವ್ ನನ್ ಮಾತ್ ಕೇಳ್ತೀರಾ ಕೇಳಲ್ವಾ? ದೇವರಾಣೆಗೂ ಕೇಳಲ್ಲ. ನೀವ್ ಕೇಳ್ತೀರಾ ಕೇಳಲ್ವಾ? She is my good friend. ನೀವು ನನ್ ಒಳ್ಳೆ ಫ್ರೆಂಡ್ ಆಗಿದ್ರೆ, ನೀವು ನಾನು ಹೇಳಿದ್ದು ಅಥವಾ ನಂಗೆ ನೋವಾಗ್ತಿದ್ರೆ ನಿಮ್ಗೆ ನೋವಾಗುತ್ತಲ್ವಾ? Definitely. Okay. See, he is calling. It's a mean world. He is calling ದೇಶ್ के people as friends. ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಗೆ ನೋವಾದ್ರೆ ಅವ್ರಿಗೆ ನೋವಾಗ್ಬೇಕು, ಅವ್ರಿಗೆ ಫ್ರೆಂಡ್ಸ್ ಅಂತ ಕರೆಯಕ್ಕೂ ಯೋಗ್ಯತೆ ಇಲ್ಲ. ಯು ಡೋಂಟ್ ಹ್ಯಾವ್ ಹ್ಯುಮ್ಯಾನಿಟಿ ಅಟ್ ಆಲ್. ಈ ಬಿಸಿಲಲ್ಲಿ ಏನಕ್ಕಪ್ಪ ಮನೆಗೆ ಹೋಗಿ ನೆಮ್ಮದಿಯಾಗಿ ಜೀವನ ಮಾಡಪ್ಪ ಅಂದ್ರೆ ರೋಡ್ ಅಲ್ಲಿ ನಿಂತ್ಕೊಂಡು ಹೋರಾಟ, ಉಗ್ರ ಹೋರಾಟ ಅಂತೆ. ಬ್ರದರ್ 21 ಮಕ್ಳು ಅಲ್ಲಿ ನೋಡಿ ಬ್ಯಾರಿಕೇಡ್ ಹಾಕಿ ಇದ್ರಲ್ಲಿ ಹಾಕಿದ್ವಿ ಬ್ಯಾನರ್ ಅಲ್ಲಿ. 21 ಮಕ್ಳು ಜೀವ ಕಳ್ಕೊಂಡಿದ್ದಾರೆ, ಅವ್ರ ಜೀವ ಹೊರಟೋಗಿದೆ. ಯಾಕೆ? ಇವ್ರು ಮಾಡಿರೋ ಹಲ್ಕಟ್ ಕೆಲ್ಸದಿಂದ. ಇವ್ರು ನೀಟ್ ಪೇಪರ್ ಲೀಕ್ ಮಾಡಿದ್ರು. ನಮ್ದೇ ಅಲ್ವಾ, ನಾವೆಲ್ಲ ಟ್ಯಾಕ್ಸ್ ಕಟ್ತೀವಿ. ಮೊಸರಕ್ ಟ್ಯಾಕ್ಸ್, ಹಾಲಿಕ್ ಟ್ಯಾಕ್ಸ್, ಬೆಂಕಿಪಟ್ಟಣಕ್ ಟ್ಯಾಕ್ಸ್, ಬಿಸ್ಕೆಟ್ ಟ್ಯಾಕ್ಸ್, ನಾವೆಲ್ಲ ಕಟ್ಟಿ ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಿದೀವಿ. ಹಾ ಹೌದು, ಎಲ್ಲದಕ್ಕೂ ಕೊಡ್ತಾ ಇದ್ದೀವಿ ಟ್ಯಾಕ್ಸ್. ಹೌದು, ಎಥನಾಲ್ ಎಲ್ಲ ಮೈಲೇಜ್ ಎಲ್ಲ ಕಡಿಮೆ ಆಗುತ್ತದೆ. ರೋಡ್ ಟ್ಯಾಕ್ಸ್ ಕಟ್ಟಿದ್ದು ಪ್ರಯೋಜನಕ್ಕೆ ಬರ್ತಿಲ್ಲ. ಶುಗರ್ ಜ್ಯೂಸ್ ಬೇರೆ ಗಾಡಿಗೆ ಹಾಕಿಸ್ಕೊಂತಿದ್ವಿ. ಫೀಸ್ಗೂ ಟ್ಯಾಕ್ಸ್ ಬರ್ತಾ ಇದೆ. ಈಗ ಒಂದ್ ಫೀಸ್ ಕಟ್ಟಿದ್ರು ಟ್ಯಾಕ್ಸ್ ಬರ್ತಾ ಇದೆ. ನಮ್ ಲಕ್ಷಾಂತರ ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಿರೋದ್ರಲ್ಲಿ ನೀಟ್ ಪರೀಕ್ಷೆ ಮಾಡಿ ಪೇಪರ್ ಲೀಕ್ ಮಾಡಿದ್ರೆ ಈಗ ನಾವೆಲ್ಲ ಟ್ಯಾಕ್ಸ್ ಕಟ್ಟಿದೀವಲ್ಲ, ನಾವ್ ಕೇಳ್ಬೇಕಾ ಬಿಡ್ಬೇಕಾ? ಆನ್ಸರ್ ಮಾಡ್ರಿ. ನಾವು ಕೇಳ್ಬೇಕು, ಅದನ್ನೇ ನಾವಿಲ್ಲಿ ಬಂದ್ ಕೇಳ್ತಾ ಇದೀವಿ. ಯಾಕಂದ್ರೆ ನಮ್ಗೆ ಈ ದೇಶದ ಬಗ್ಗೆ ಕಾಳಜಿ ಇದೆ, ಪ್ಯಾಟ್ರಿಯಾಟಿಸಮ್ ಇದೆ, ದೇಶಭಕ್ತಿ ಇದೆ. ನಾವ್ ಯಾವತ್ತು ದೇಶಭಕ್ತಿ ಇಟ್ಕೊಂಡು ಅಥವಾ ನಮ್ ಧರ್ಮ ಇಟ್ಕೊಂಡು ನಮ್ಗೆ ಓಟ್ ಹಾಕಿ ನಮ್ಗೆ ಗೆಲ್ಸಿ ಅಂತ ಕೇಳೋರಲ್ಲ. ಭಕ್ತರು ಅಲ್ವೇ ಅಲ್ಲ, ನಾವು ನಿಜವಾದ ದೇಶಭಕ್ತರು.